ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂತ ಶ್ರೀ ಕೆ.ಎಂ. ಶಿವಲಿಂಗೇಗೌಡ ಅವರೇ, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು ಆದಂತ ಮಾನ್ಯ ಕೆ.ಎನ್. ರಾಜಣ್ಣ ಅವರೇ, ಇನ್ನೊಬ್ಬರು ಸಚಿವರಾದಂತ ಮಾನ್ಯ ಕೆ.ಜೆ. ಜಾರ್ಜ್ ಅವರೇ, ಪಕ್ಕದ ಕಡೂರು ಕ್ಷೇತ್ರದ ಶಾಸಕರಾದಂತ ಶ್ರೀ ಆನಂದ್ ಅವರೇ, ಬಾಣಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿಯಾದಂತ ಶ್ರೀಮತಿ ವೀಣಾ ಸುರೇಶ್ ಅವರೇ, ಕಾಚಿಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀಮತಿ ಭಾಗ್ಯಮ್ಮ ಅವರೇ, ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳ ಆದಿಯಾಗಿ ಎಲ್ಲ ಅಧಿಕಾರಿ ಮಿತ್ರರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಸನ ಇವುಗಳ ಸಹಯೋಗದೊಂದಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಬಾಣಾವರದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 152 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡುತ್ತಾ ಇದ್ದೇವೆ. ತಾಲೂಕು ಕೇಂದ್ರ ಅರಸೀಕೆರೆ ಬದಲಿಗೆ ಬಾಣಾವರ ಕೇಂದ್ರದಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸ್ತಾ ಇದ್ದೇವೆ. ಶಿವಲಿಂಗೇಗೌಡರು, ರಾಜಣ್ಣವರು ಈಗಾಗಲೇ ಈ ಕಾರ್ಯಕ್ರಮಗಳ ಬಗ್ಗೆ ಅನೇಕ ವಿಚಾರ ನಾನು ಬಹಳ ದೀರ್ಘವಾಗಿ ಭಾಷಣ ಮಾಡಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಾನು ಮತ್ತೆ ಇಲ್ಲಿಂದ ನವಲಗುಂದಕ್ಕೆ ಹೋಗ್ಬೇಕು. ನವಲಗುಂದಲ್ಲೂ ಕೂಡ ಇಂತಿದೇ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ನಾನು ಕೆ.ಜೆ. ಜಾರ್ಜ್ ಅವರು ಅಲ್ಲಿ ಹೋಗ್ಬೇಕು.
ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಬರಬೇಕು. ಹಾಗಾಗಿ ಹೆಚ್ಚು ಭಾಷಣವನ್ನ, ಉದ್ದನೆಯ ಭಾಷಣವನ್ನ ಮಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಶಿವಲಿಂಗೇಗೌಡರು ಹೇಳದಂತೆ, ರಾಜಣ್ಣವರು ಹೇಳದಂತೆ, ಇವತ್ತಿನ 152 ಕೋಟಿ ರೂಪಾಯಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಏನ್ ಕಾರ್ಯಕ್ರಮ ನಡೀತಾ ಇದೆ, ಇದೇ ಉತ್ತರ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರಲ್ಲ, ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ಸರ್ಕಾರ ಸಂಬಳ ಕೊಡಕ್ಕೂ ಕೂಡ ದುಡ್ಡಿಲ್ಲ ಅಂತಕ್ಕಂಥ ರೀತಿನಲ್ಲಿ ವಿರೋಧ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಬರಗಾಲ, 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ. ಬರಗಾಲ ಇದ್ರೂ ಕೂಡ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಬಿಜೆಪಿಯವರು ಆತ್ಮಸಾಕ್ಷಿಯಾಗಿ ಹೇಳಿ ನೋಡ, ಅವರು ಅಧಿಕಾರದಲ್ಲಿದ್ದಾಗ ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದಾರಾ ಇಲ್ಲವೇ ಅಂತಕ್ಕಂಥದ್ದನ್ನು ಹೇಳಿ ನೋಡ ಧೈರ್ಯ ಇದ್ರೆ. ನಾನು ಹೇಳ್ತೀನಿ, ಇವತ್ತು ಧೈರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, 2013ರಿಂದ 2018ರವರೆಗೆ ನಾವು ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅವರು ಕೂಡ 2018ರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಎಷ್ಟು ಭರವಸೆಗಳನ್ನು ಈಡೇರಿಸಿದ್ರು? ಕೇವಲ 10% ಭರವಸೆಗಳನ್ನು ಮಾತ್ರ ಈಡೇರಿಸಿದ್ರು. ನಾವು 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಚುನಾವಣಾ ಪೂರ್ವದಲ್ಲಿ, 2023ಕ್ಕಿಂತ ಚುನಾವಣಾ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ನಾವು ಕೊಟ್ಟಿದ್ದು ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ. ನಾವು ಅಧಿಕಾರಕ್ಕೆ ಬಂದು 9 ತಿಂಗಳುಗಳಾಯಿತು. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳುಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಬಸವಾದಿ ಶರಣರು ಈ ನಾಡಿನಲ್ಲಿ ಯಾವ ವಿಚಾರವನ್ನು ಬಿಟ್ಟೋಗಿದ್ದಾರೆ, ಬಸವಾದಿ ಶರಣರು ನುಡಿದಂತೆ ನಡೆದವರು. ನಾವು ಅದೇ ದಾರಿನಲ್ಲಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇರ್ತಕ್ಕಂಥವರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇಳ್ತೇನೆ ಭಾರತೀಯ ಜನತಾ ಪಕ್ಷದವರಿಗೆ, ನೀವು ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಲಿಲ್ಲ? ಶಿವಲಿಂಗೇಗೌಡರು ಹೇಳಿದ್ರು, ಇಲ್ಲಿ ಒಂದು ಸಮುದಾಯ ಭವನ ಬಾಣಾವರದಲ್ಲಿ, ಆ ಬಾಣಾವರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ನೋಡೋಣ. ಅವ್ರ ಸರ್ಕಾರದಲ್ಲಿ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ. ಇನ್ಕಂಪ್ಲೀಟ್ ಆಗಿತ್ತು, ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹಣ ಕೊಡಲಿಲ್ಲ ಇವರ ಯೋಗ್ಯತೆಗೆ. ಇವತ್ತು ನಾವು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಹಣ ಕೊಟ್ಟು ಅದನ್ನು ಪೂರ್ಣಗೊಳಿಸತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವರೇನು ಮಾಡಲಿಲ್ಲ. ಇವತ್ತು ಮಾಧ್ಯಮದವರು ನನಗೊಂದು ಪ್ರಶ್ನೆ ಕೇಳಿದ್ರು,
ನೀವು ಲೂಟಿ ಹೊಡೆದು ಬಿಟ್ಟಿದ್ದೀರಿ ಗ್ಯಾರಂಟಿಗಳ ಮೂಲಕ ಅಂತ. ಇವತ್ತು ನಾನು ಈ ಕರ್ನಾಟಕದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇವತ್ತು 40% ಕಮಿಷನ್ ಹೊಡೆದು ಈ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡಿ ಜನರಿಂದ ತಿರಸ್ಕೃತರಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಜನರಿಂದ ತಿರಸ್ಕಾರ ಪಟ್ಟಿರ್ತಕ್ಕಂಥವ್ರು? ಇವತ್ತು ಕರ್ನಾಟಕದ ಜನತೆ ನಮಗೆ 2023 ಮೇ ತಿಂಗಳಲ್ಲಿ ಆಶೀರ್ವಾದವನ್ನ ಮಾಡಿ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಶಿವಲಿಂಗೇಗೌಡರಿಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ಶಿವಲಿಂಗೇಗೌಡರು ಮತ್ತೆ ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅವರ ಕೆಲಸಗಳಿಂದ, ಅವರ ಸಾಧನೆಗಳಿಂದ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅನೇಕ ವರ್ಷಗಳಿಂದ ಶಿವಲಿಂಗೇಗೌಡರನ್ನು ನೋಡಿದ್ದೇನೆ, ಶಾಸಕರಾಗಿ ನೋಡಿದ್ದೇನೆ, ಕಾರ್ಯಕರ್ತರಾಗಿ ನೋಡಿದ್ದೇನೆ. ಆದರೆ ಬಹುಶಃ ಶಿವಲಿಂಗೇಗೌಡರಂತೆಯವರು ವಿಧಾನಸಭೆಯಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಕೇವಲ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ, ವಿಧಾನಸಭೆಯಲ್ಲಿ ಬಹಳ ಸಮರ್ಥವಾಗಿ ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಅಂತಹ ಶಾಸಕರು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದವನ್ನು ಪಡೆದು ವಿಧಾನಸಭೆಯಲ್ಲಿ ಇರಬೇಕು, ಅವರಿಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎತ್ತಿನಹೊಳೆ ಪ್ರಾಜೆಕ್ಟ್ ಅರಸೀಕೆರೆಗೆ ಬರ್ತಾ ಇರಲಿಲ್ಲ. ಇದೇ ಜೆಡಿಎಸ್ನವರು ವಿರೋಧ ಮಾಡಿದ್ರು. ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟು ಉದ್ಘಾಟನೆ ಆಯಿತು, ಅಲ್ಲ ಎಂತದು ಶಂಕುಸ್ಥಾಪನೆ ಆಯಿತು. ಆ ಶಂಕುಸ್ಥಾಪನೆ ಆದಾಗ ಶಿವಲಿಂಗೇಗೌಡರು ಒಬ್ಬರೇನೆ ಜೆಡಿಎಸ್ ಪಕ್ಷದಿಂದ ಬಂದಿದ್ದದ್ದು. ಕುಮಾರಸ್ವಾಮಿಗೂ ಆಹ್ವಾನ ಇತ್ತು, ಬರಲಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ಯಾವ ಕಾರಣಕ್ಕೂ ಕೂಡ ಎತ್ತಿನಹೊಳೆ ಪ್ರಾಜೆಕ್ಟು ಜಾರಿಯಾಗಲ್ಲ ಇಂತಕ್ಕಂಥ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದಾರೆ. ನಾನು ಹೇಳಿದೆ, ಶಿವಲಿಂಗೇಗೌಡ್ರೆ, ನಾವು ಈ ಯೋಜನೆಯನ್ನ ಜಾರಿ ಮಾಡೇ ಮಾಡ್ತೀವಿ, ಇದನ್ನ ಪೂರ್ಣಗೊಳಿಸಿ ಅರಸೀಕೆರೆಗೆ ಕೆರೆಗಳನ್ನ ತುಂಬಿಸಿ ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡೇ ತೀರ್ತೀವಿ ಅಂತೇಳಿ ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟು ಅರಸೀಕೆರೆಗೆ ನೀರನ್ನ ಕೊಡ್ತಾ ಇರ್ತಕ್ಕಂಥ ಯೋಜನೆ. ಇದೇ ಕುಮಾರಸ್ವಾಮಿ ಅವರು ರೈತರ ಮಕ್ಕಳು. ನಾವೆಲ್ಲ ಯಾರ ಮಕ್ಕಳು? ಶಿವಲಿಂಗೇಗೌಡ ಯಾರ ಮಗ? ನಾ ಯಾರ ಮಗ? ರಾಜಣ್ಣ ಯಾರ ಮಗ? ಆನಂದ ಯಾರ ಮಗ? ನಾವೆಲ್ಲ ರೈತರ ಮಕ್ಕಳೇ. ಆದ್ರೆ ಬಿರುದು ಇವರಿಗೆ ರೈತರ ಮಕ್ಕಳು, ಮಣ್ಣಿನ ಮಕ್ಕಳು. ಈ ಮಣ್ಣಿನ ಮಕ್ಕಳೇ ಎತ್ತಿನಹೊಳೆ ಯೋಜನೆಯನ್ನು ವಿರೋಧ ಮಾಡಿದವರು. ಇನ್ನು ಒಂದೆರಡು ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಪೂರ್ಣಗೊಳಿಸಿ ಅರಸೀಕೆರೆಗೆ ನೀರನ್ನ ಕೊಟ್ಟೇ ತೀರ್ತೀವಿ. ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಪಟ್ಟಿರಬೇಕಾದಂತ ಅಗತ್ಯ ಇಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಈಗ ಶಿವಲಿಂಗೇಗೌಡರು ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಬಾಣಾವರ ಹೋಬಳಿಗೆ ಭದ್ರಾ ಯೋಜನೆಯ ನೀರನ್ನು ಕೊಡಬೇಕು ಅಂತೇಳಿ ನಾವು ಭದ್ರಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಭದ್ರಾ ಯೋಜನೆಗೆ
5,300 ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ ಅಂತೇಳಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 23-24 ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದರು. ಅಂದಿನ ಮುಖ್ಯಮಂತ್ರಿಯಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ 23-24ನೇ ವರ್ಷದ ಆಯವ್ಯಯದಲ್ಲಿ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿ, ಕೃತಜ್ಞತೆಗಳನ್ನ ಹೇಳಿ, ಇದನ್ನ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ, ಕೇಂದ್ರ ಸರ್ಕಾರದವರು ಒಪ್ಕೊಂಡಿದ್ದಾರೆ, 5,300 ಕೋಟಿ ರೂಪಾಯಿಗಳನ್ನ 300 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ ಈ ವರ್ಷ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಇವತ್ತಿನವರಿಗೆ ₹1 ಬಂದಿಲ್ಲ. ಇದನ್ನ ಹೇಳಿದ್ರೆ ಅವರಿಗೆ ಕೋಪ. ನೀವು ಸರಿಯಾದ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳ್ತಾರೆ, ಅಪ್ರೋಚ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು. ಅವರೇ ಹೇಳಿರ್ತಕ್ಕಂಥದ್ದು ಬಜೆಟ್ನಲ್ಲಿ, ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥದ್ದು ಬಜೆಟ್ನಲ್ಲಿ, ಬಸವರಾಜ ಬೊಮ್ಮಾಯಿ ಹೇಳಿರ್ತಕ್ಕಂಥದ್ದು ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ಇವತ್ತಿನವರಿಗೆ 300 ಕೋಟಿನೂ ಕೊಟ್ಟಿಲ್ವಲ್ಲ. ಇವ್ರಿಗೆ ನಾಚಿಕೆ ಆಗ್ಬೇಕೋ ಬೇಡೋ ಅಂತಕ್ಕಂಥದನ್ನ ಅರಸೀಕೆರೆಯ ಜನ ತೀರ್ಮಾನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇದು ರಾಜಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ, ವಿಧಾನಸಭೆಯಲ್ಲೇ ಹೇಳಿದ್ದೀನಿ. ಇದನ್ನ ಹೇಳಿದಾಗ ಏನ್ ಮೈ ಪರ್ಚ್ಕೊಂಡವ್ರ ರೀತಿ ನನ್ನ ಮೇಲೆ ಬಿದ್ರು. ನಾನು ಕೇಳ್ತೀನಿ, ನೀವೇ ಬಜೆಟ್ನಲ್ಲಿ ಘೋಷಣೆ ಮಾಡಿದವ್ರು ನೀವೇನೆ, ಯಾಕೆ ಕೊಡ್ಲಿಲ್ಲ ಇವತ್ತಿನವ್ರಿಗೆ? ನಾನು ಹೇಳಿದೆ, ಬಸವರಾಜ ಬೊಮ್ಮಾಯಿ ಅವರೇ, ಎಂತವ್ರವರು, ಶ್ರೀನಿವಾಸ್ ಪೂಜಾರಿ ಅವರೇ, ನೀವೇ ಕರ್ಕೊಂಡು ಹೋಗಿ, ನಿಮ್ಮ ನಾಯಕತ್ವದಲ್ಲೇ ಬರ್ತೀವಪ್ಪ ನಾವು. ನಮಗೆ ರಾಜ್ಯದ ಹಿತ ಬಹಳ ಮುಖ್ಯ, 7 ಕೋಟಿ ಕನ್ನಡಿಗರ ಹಿತ ಮುಖ್ಯ. ನಾವು ಪ್ರೆಸ್ಟೀಜ್ ಮೇಲೆ ನಿಲ್ಲಲ್ಲ, ನಿಮ್ಮ ನಾಯಕತ್ವದಲ್ಲೇ ಬರೋಣ. ನೀವು 5,300 ಕೋಟಿ ಕೊಡಿಸ್ಕೊಡಿ, ನಾವು ನಿಮಗೆ ಶಿರಭಾಗಿಸಿ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರು. ಕೋಟಿ ನಮಸ್ಕಾರಗಳನ್ನು ಮಾಡಿ, ಅದನ್ನ ಬಿಟ್ಟು ನೀವು ಸರಿಯಾಗಿ ಕೇಳಲಿಲ್ಲ, ನೀವು ಸರಿಯಾದ ಫಾರ್ಮೆಟ್ ನಲ್ಲಿ ಕೇಳಲಿಲ್ಲ. ನೋಡಿ, ನಾಚಿಕೆ ಆಗಲ್ಲ ಇವರಿಗೆ? ಇವರು ನಿಮ್ ಪರವಾಗಿರೋರ, ನಿಮಗೆ ವಿರುದ್ಧವಾಗಿರೋರ? ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಅದನ್ನ ಕೊಡ್ಲಿಲ್ಲ, ಇವತ್ತವರು ಕೊಡ್ಲಿಲ್ಲ. ನಮಗೆ ತೆರಿಗೆ ಹಂಚಿಕೆನಲ್ಲಿ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಿಂದ 15ನೇ ಹಣಕಾಸಿನ ಆಯೋಗಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಸುಮಾರು 62,098 ಕೋಟಿ ರೂಪಾಯಿಗಳ ಅನ್ಯಾಯ ಆಯಿತು. ಅದಲ್ಲದೆ ವಿಶೇಷ ಅನುದಾನ ನಮಗೆ ತೆರಿಗೆ ಕಮ್ಮಿ ಆಗಿದೆ ಅಂತೇಳಿ 15ನೇ ಹಣಕಾಸಿನವರು 5,495 ಕೋಟಿ ರೂಪಾಯಿಗಳನ್ನ ಕೊಡುತ್ತೇವೆ ಅಂತೇಳಿ ವರದಿನಲ್ಲಿ ಹೇಳಿದ್ರು, ಶಿಫಾರಸು ಮಾಡಿದ್ರು ವರದಿನಲ್ಲಿ. ಅದನ್ನೂ ಕೊಡ್ಲಿಲ್ಲ. ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಅಂತೇಳಿ 3,000 ಕೋಟಿ ರೂಪಾಯಿಗಳನ್ನ ಶಿಫಾರಸು ಮಾಡಿದ್ರು, ಅದನ್ನೂ ಕೊಡ್ಲಿಲ್ಲ. 3,000 ಕೋಟಿ ರೂಪಾಯಿಗಳನ್ನ ಬೆಂಗಳೂರಿನ ಕೆರೆ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನೂ ಕೊಡ್ಲಿಲ್ಲ. ಒಟ್ಟು 11,495 ಕೋಟಿ ವಿಶೇಷ ಅನುದಾನ ಕೊಡ್ತೇವೆ ಅಂತೇಳಿ ಒಪ್ಕೊಂಡಿದ್ದು, ಶಿಫಾರಸು ಮಾಡಿದ್ದನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು. ನಾವು ಸುಮ್ಮನಿರ್ಬೇಕಾ? ಹೇಳಿ ನೋಡೋಣ, ಸುಮ್ಮನಿರ್ಬೇಕಾ? ಇದು ಅನ್ಯಾಯ ಅಲ್ವಾ? ಅನ್ಯಾಯನೋ? ಇದನ್ನ ಕೇಳಿದ್ರೆ, ಕರ್ನಾಟಕಕ್ಕೆ ಬರಬೇಕಾದಂತ ಹಣವನ್ನ ಕೇಳಿದ್ರೆ ಆ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆ ಮಾಡ್ತಾರಲ್ಲ, ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ತೀರ್ಮಾನ ಮಾಡಿ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಕರ್ನಾಟಕಕ್ಕೆ
ಅನ್ಯಾಯ ಮಾಡಕ್ಕೆ ಬೆಂಬಲ ಕೊಡ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದವರು ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು. ನಾನು ಅದನ್ನೇ ಹೇಳಿದೆ ಮಾಧ್ಯಮದವರಿಗೆ, ಯಾರು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ, ಆ ಅನ್ಯಾಯವನ್ನು ಬೆಂಬಲಿಸಿ ರಾಜಕಾರಣಕ್ಕೋಸ್ಕರ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡೋದು, ಅವ್ರ ಪರವಾಗಿ ಮಾತಾಡೋದು ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ದ್ರೋಹ ಅಲ್ವಾ? ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ಲ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ಬಿಜೆಪಿಯವರು 25 ಜನ ಲೋಕಸಭಾ ಸದಸ್ಯರಾಗಿದ್ದಾರೆ. 25 ಜನ, 28 ಜನರಲ್ಲಿ 25 ಜನ ಲೋಕಸಭಾ ಸದಸ್ಯರು ಬಿಜೆಪಿಯವರು. ಒಂದು ಇಲ್ಲಿ ಜೆಡಿಎಸ್ನವರು, ಇನ್ನೊಂದು ಬಿಜೆಪಿ ಬೆಂಬಲಿತ ಲೋಕಸಭಾ ಸದಸ್ಯೆ ಶ್ರೀಮತಿ ಸುಮಲತಾ. 25 ಜನ ಇದ್ದೀರಲ್ಲ, ಈಗ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದೇ ದೇವೇಗೌಡರು ಹೇಳ್ತಾ ಇದ್ರು, ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಹೇಳಿದವರು ಈಗ ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಇವ್ರಿಗೆ ಯಾವುದೋ ರಾಜಕೀಯ ನಿಲುವೇನಾದ್ರು ಇದೆಯಾ? ಬದ್ಧತೆ ಏನಾದ್ರು ಇದೆಯಾ? ರೈತರ ಮಕ್ಕಳು ಅಂತ ಹೇಳ್ತಿರ್ತಕ್ಕಂಥ ಜನ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಸೇರ್ಕೊಂಡು ಶಾಮೀಲಾಗಿದ್ದಾರೆ. ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಬ್ರು ಒಟ್ಟಿಗೆ ಬರ್ತಾರೆ. ಈಗ ಒಂದು ಪ್ರಯೋಗ ನಡೆದಿದೆ. ಇಬ್ರು ಸೇರಿ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿಯನ್ನು ಹಾಕಿದ್ರು, ರಂಗನಾಥ್ ಅಡ್ವೊಕೇಟ್. ನಾವು ಪುಟ್ಟಣ್ಣ ಅಂತಕ್ಕಂಥ ಅಭ್ಯರ್ಥಿಯನ್ನ ನಾವು ನಿಲ್ಲಿಸಿದ್ದು, ಅವರಿಬ್ಬರು ಸೇರಿ ರಂಗನಾಥ್ ಅವರನ್ನು ನಿಲ್ಲಿಸಿದ್ರು. ಆ ರಂಗನಾಥನನ್ನ ಸುಮಾರು 1,500 ಮತಗಳ ಅಂತರದಿಂದ ಸೋಲಿಸಿ ಪುಟ್ಟಣ್ಣ 5ನೇ ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಅಶೋಕ, ನೀವಿಬ್ರು ಸೇರ್ಕೊಂಡ್ರು ಕೂಡ ನಾವು ಸೋಲ್ಸಿದೀವಿ ನಿಮ್ಮನ್ನ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಹಾಸನದಲ್ಲಿ ಏನ್ ರಾಜಣ್ಣ, ಶಿವಲಿಂಗೇಗೌಡ, ಆನಂದ, ಹಾಸನದಲ್ಲಿ ಅವರು ಯಾರದೇ ಇಬ್ರು ಜೊತೆಯಾಗಿ ಹಾಕಿ ಕ್ಯಾಂಡಿಡೇಟ್ ಅನ್ನ ಬಿಜೆಪಿಯವರ ನಿಂತ್ಕೊಳ್ಳಿ, ಜೆಡಿಎಸ್ನವರ ಮೋಸ್ಟ್ ಲೈಕ್ಲಿ ಜೆಡಿಎಸ್ನವರೇ ನಿಲ್ಲದು. ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಯನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸಿ ಕಾಂಗ್ರೆಸ್ನ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮ್ಮ ಗ್ಯಾರಂಟಿಗಳಿದಾವಲ್ಲ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಆಮೇಲೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಅವುಗಳಿಗೆ ನೀವು ಆ ಭಾಗ್ಯಗಳನ್ನು ತಗೊಬಂದು ಸರ್ಕಾರದ ಅಭಿವೃದ್ಧಿ ಕೆಲಸ ನಡೀತಾ ಎಲ್ಲ ದುಡ್ಡಿಲಿರಂಗ್ ಮಾಡ್ಬಿಟ್ಟಿದ್ದೀರಿ. ನಾನು ಕೇಳ್ತೀನಿ, ಇವತ್ತು ಒಂದೇ ಕ್ಷೇತ್ರದಲ್ಲಿ 152 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಿದ್ರೆ ಸರ್ಕಾರ ದಿವಾಳಿಯಾಗಿರೋ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯನಾ? ಹೇಳಿ, ನೀವೇ ನೋಡಿ. ದಿವಾಳಿಯಾಗಿರೋ ಸರ್ಕಾರ ಮಾಡಕ್ ಸಾಧ್ಯನಾ? ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಒದಗಿಸಿದ್ದೀವಿ, ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಒದಗಿಸಿದ್ದೀವಿ ಅಂತಕ್ಕಂಥದ್ದು ಇದೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ 23-24ರಲ್ಲಿ
36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಇವತ್ತು ನಮ್ಮ ಬಜೆಟ್ನಲ್ಲಿ ಹಂಚಿಕೆ ಮಾಡಿದ್ದೇವೆ. ಮೊನ್ನೆ ತಾನೇ ಬಜೆಟ್ ಮಂಡಿಸಿದೆ, 16ನೇ ತಾರೀಕು. ಆ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳು ಹೇಳಿದ್ರು ರಾಜಸ್ಥಾನದಲ್ಲಿ ಹೇಳಿದ್ರು, ಏನಂತ ಹೇಳಿದ್ರು ಗೊತ್ತಾ? ಈ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು, 5 ಗ್ಯಾರಂಟಿಗಳಿಗೂ ಕೂಡ ದುಡ್ಡು ಕೊಟ್ಟಿದ್ದೀವಿ. ಮುಂದಿನ ವರ್ಷನೂ ಕೂಡ ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳೇ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಇದೇ ಪ್ರಧಾನಮಂತ್ರಿಗಳು ಗ್ಯಾರಂಟಿಗಳನ್ನ ಕುಹಕ ಮಾಡಿದವರು, ಅವಹೇಳನ ಮಾಡದಂತವರು ಈಗ ನಮ್ ಗ್ಯಾರಂಟಿನೇ ಕದ್ದುಬಿಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಗ್ಯಾರಂಟಿ ಅಂತ ಟಿವಿನಲ್ಲಿ, ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನರೇಂದ್ರ ಮೋದಿಜಿ, ನಾವು ಗ್ಯಾರಂಟಿಗಳನ್ನ ಈಗ ಬಜೆಟ್ ಮಂಡಿಸಿದೆ, ಬೇಕಾದ್ರೆ ಕೇಳಿ ನಿಮ್ಮ ಪಾರ್ಟಿಯವರನ್ನ. 36,000 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಕೊಟ್ಟಿದ್ದೇವೆ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ. ರಾಜ್ಯ ದಿವಾಳಿ ಆಗಿಲ್ಲ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 4,69,652 ಅರ್ಹ ಫಲಾನುಭವಿಗಳಿದ್ದಾರೆ. 23ರವರೆಗೆ, ನಿನ್ನೆವರೆಗೆ 4,35,929 ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದಾರೆ. ಯಾವುದರಲ್ಲಿ? ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಆ ದುಡ್ಡು ಯಾರಿಗೆ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಬರಲ್ವಾ? 2,000 ರೂಪಾಯಿ ಡಿಬಿಟಿ ಮೂಲಕ ಕೊಡ್ತಾ ಇದೀವಲ್ಲ, ಆ 2,000 ರೂಪಾಯಿ ಯಜಮಾನಿಗೆ 2,000 ರೂಪಾಯಿ ಹೋಗ್ತಾ ಇದೆಯಲ್ಲ, ಇದು ಅವ್ರು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇದನ್ನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಗೃಹ ಜ್ಯೋತಿನಲ್ಲಿ 5,10,822 ಫಲಾನುಭವಿಗಳು, ಸುಮಾರು 5,09,989 ಫಲಾನುಭವಿಗಳಿಗೆ ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ಗೃಹ ಜ್ಯೋತಿ. ಅವ್ರು ಯಾರು ಕೂಡ 200 ಯೂನಿಟ್ ವರೆಗೆ ಕರೆಂಟ್ ಚಾರ್ಜ್ ಕಟ್ಟಾಗಿಲ್ಲ. ಆ ದುಡ್ಡು ಯಾರಿಗೂ ಉಳಿತಾಯ ಆಗತ್ತೆ? ನಿಮಗೆ ಅಲ್ವಾ? ನಿಮಗೆ ಅಲ್ಲ? ಜೋರಾಗಿ ಹೇಳಿ, ನಿಮಗೆ ಅಲ್ವಾ? ಅನ್ನ ಭಾಗ್ಯ ಕಾರ್ಯಕ್ರಮದ ಮೂಲಕ 5 ಕೆಜಿ ಇತ್ತು, 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಕರ್ನಾಟಕದಲ್ಲಿ ಯಾರು ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಪ್ರತಿಯೊಬ್ರು ಕೂಡ ಊಟ ಮಾಡಲೇಬೇಕು. ಯಾರು ಹಸಿವಿನಿಂದ ಇರಬಾರದು, ಹಸಿವಿನಿಂದ ನರಳಬಾರದು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 4,26,776 ಫಲಾನುಭವಿಗಳು ಈ ಜಿಲ್ಲೆಯಲ್ಲಿದ್ದಾರೆ. ಇದಕ್ಕೆ ಡಿಬಿಟಿ ಮೂಲಕ 23,25 ಲಕ್ಷ ರೂಪಾಯಿಗಳನ್ನ ನಾವು ಪ್ರತಿ ಒಬ್ಬರಿಗೆ 170 ರೂಪಾಯಿ ಪ್ರತಿ ತಿಂಗಳಿಗೆ ಕೊಟ್ಟಿದ್ದೇವೆ. ಈ ದುಡ್ಡೆಲ್ಲ ಉಳಿತಾಯ ಆಗುತ್ತಾ ಇಲ್ಲ? ಯುವ ನಿಧಿ ಕಾರ್ಯಕ್ರಮ 3,779 ಫಲಾನುಭವಿಗಳು ನೋಂದಾಯಿಸಿದ್ದಾರೆ. ಇದರಲ್ಲಿ 790 ಫಲಾನುಭವಿಗಳಿಗೆ ನಾವು ಹಣವನ್ನ
ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ 2 ವರ್ಷದವರೆಗೆ 22-23ರಲ್ಲಿ ಪಾಸ್ ಆಗಿ ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ಆ ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು ಮೊನ್ನೆ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಇದನ್ನ ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಇವತ್ತು ಎಲ್ಲ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ. ಆಮೇಲೆ ಶಕ್ತಿ ಯೋಜನೆಯಲ್ಲಿ 23 ನಿನ್ನೆವರೆಗೆ ಈ ಜಿಲ್ಲೆಯಲ್ಲಿ 5,09,95,042 ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಟಿಕೆಟ್ ಮಾರಾಟದಿಂದ 162 ಕೋಟಿ ರೂಪಾಯಿ ಹಣ ಆದಾಯವಾಗಿರುತ್ತದೆ. ಮಹಿಳೆಯರು ಇಲ್ಲಿ ಇದಾರಲ್ಲ, ಏನ್ರಮ್ಮ ಎಲ್ಲ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಾ ಫ್ರೀಯಾಗಿ? ಏನೇ ಕೈ ಎತ್ತಿ ನೋಡೋಣ. ನೀನು ಗಂಡಸಿಲ್ಲ, ಕೂತ್ಕ, ಕೈ ಬಿಡು. ಗಂಡಸಿಲ್ಲ, ಹೆಣ್ಮಕ್ಳು ಮಾತ್ರ. ಕೂತ್ಕ, ಕೆಳಕ್ಕೆ ಕೂತ್ಕ, ನಿನ್ಗಿಲ್ಲ. ಏನ್ರಮ್ಮ ಗಂಡಸರಿಗೆ ನಮಗ್ ಕೊಟ್ಟಿಲ್ಲ ಅಂತ ಅವರು. ಹಾಸನ ಜಿಲ್ಲೆಯಲ್ಲಿ 5,09,00,000 ಮಹಿಳೆಯರು ಫ್ರೀಯಾಗಿ ತಾಲೂಕಿನಿಂದ ತಾಲೂಕಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ಇಡೀ ರಾಜ್ಯದಲ್ಲಿ ನೀವು ತಿರುಗಾಡಬಹುದು. ನಿಮಗೆ ದುಡ್ಡು ಉಳಿತಾ ಇಲ್ಲ. ಇವತ್ತು ಬರಗಾಲ ಇದೆ, ಬೆಲೆ ಏರಿಕೆ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ನಿಮಗೆ ಹಣ ಕೊಟ್ರೆ ಆ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಂದಿದೆಯಲ್ಲ, ಮೈ ಪರ್ಚ್ಕೊತಾ ಇದಾರಲ್ಲ, ಇದು ಸರಿನಾ? ಆ ಜೆಡಿಎಸ್ ನವರು ಅವ್ರ ಜೊತೆ ಸೇರ್ಕೊಂಡಿದಾರಲ್ಲ, ಇದು ಸರಿನಾ? ಆ ಜೆಡಿಎಸ್ ನವರಿಗೆ ಬಿಜೆಪಿಯವರಿಗೆ ತಕ್ಕ ಪಾಠವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಪಾಠ ಕಲಿಸಬೇಕು. ಮಾಡ್ತೀರಲ್ಲ? ಪಾಠ ಕಲಿಸ್ಬೇಕು. ಆಮೇಲೆ ಕೊನೆಯದಾಗಿ 2 ಪಂಚಾಯಿತಿಗಳಿದ್ದಾವೆ ಬಾಣಾವರ ಇದರಲ್ಲಿ. ಇದನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಶಿವಲಿಂಗೇಗೌಡರು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಆದರೆ ನಾನು ಈ ವರ್ಷ ಘೋಷಣೆ ಮಾಡಕ್ಕಾಗ್ಲಿಲ್ಲ. ಮುಂದಿನ ವರ್ಷ ಈ 2 ಪಂಚಾಯಿತಿಗಳನ್ನ ಸೇರಿಸಿ ಪಟ್ಟಣ ಪಂಚಾಯಿತಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೂ ಶಿವಲಿಂಗೇಗೌಡ ಬಹಳ ಒತ್ತಾಯ ಮಾಡಿದ್ರು, ಈಗಲೇ ಮಾಡಿ ಸರ್, ಈಗಲೇ. ಈಗ ಅರಸೀಕೆರೆಗೆ ಬೇಕಾದಷ್ಟು ಮಾಡ್ಕೊಟ್ಟಿದ್ದೀನಪ್ಪ ಶಿವಲಿಂಗೇಗೌಡ, ಈ ವರ್ಷ ಬೇಡ, ಮುಂದಿನ ವರ್ಷ ಮಾಡ್ಕೊಳ್ಳೋಣ ಅಂತಂದ್ಮೇಲೆ ಸುಮ್ಮನಾದರು. ಈಗ ನಾನು ಹೇಳ್ತೀನಿ, ಇಲ್ಲಿ ಬಾಣಾವರದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷ 2 ಪಂಚಾಯಿತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯಿತಿಯಾಗಿ ಮಾಡ್ತೇನೆ. ಆಗ್ಬೋದಾ? ಆಗ್ಬೋದಲ್ಲ? ಶಿವಲಿಂಗೇಗೌಡರು ಈ ಕ್ಷೇತ್ರದ ಶಾಸಕರಾದ ಮೇಲೆ ಎಲ್ಲ ಸರ್ವತೋಮುಖ ಅರಸೀಕೆರೆ ಸರ್ವತೋಮುಖವಾದ ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಬಹುಶಃ ಜನರ ಪರವಾಗಿ, ಕ್ರಿಯಾಶೀಲವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ. ಈಗ ಮೊನ್ನೆ ಅಸೆಂಬ್ಲಿನಲ್ಲಿ ಗಲಾಟೆ ಮಾಡಿದ್ರು, ಕೊಬ್ಬರಿ ಬೆಲೆ ಬಿದ್ದೋಗಿದೆ, ಗಲಾಟೆ ಮಾಡಿದ್ರು. ನಾನು ಇವತ್ತು 1 ಕ್ವಿಂಟಾಲ್ಗೆ 1,500 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ಶಿವಲಿಂಗೇಗೌಡರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸ್ಥಗಿತಗೊಳಿಸಿದಾರಲ್ಲ, ಕೇಂದ್ರ ಸರ್ಕಾರದವರು ತಗೋತಾ ಇದ್ದಾರ ಕೊಬ್ಬರಿನ ಸ್ಟಾರ್ಟ್ ಮಾಡಿದ್ದಾರೆ. ನಾವು 1,500 ರೂಪಾಯಿ ಕೊಡ್ತೀವಿ, ಅವರೆಷ್ಟು 12,500 12,000 ಕೊಡ್ತಾ ಇದ್ದಾರೆ. ಇದು ಅವ್ರ ಕರ್ತವ್ಯ ಅದು.
ಕೇಂದ್ರ ಸರ್ಕಾರ MSP ರೇಟ್ನಲ್ಲಿ ಕೊಂಡ್ಕೋಬೇಕಾಗಿರೋದು ಅವ್ರ ಕರ್ತವ್ಯ. ಆದರೂ ಕೂಡ ಅದು ಕಡಿಮೆ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಕ್ವಿಂಟಾಲ್ ಕೊಬ್ಬರಿಗೆ 1,500 ರೂಪಾಯಿ ಸಹಾಯಧನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇದು ಆಗ್ಬೇಕಾದ್ರೆ ಅಸೆಂಬ್ಲಿನಲ್ಲಿ ಎರಡು ಬಾರಿ ಇದನ್ನು ರೈಸ್ ಮಾಡಿದ್ದು, ಈ ಪ್ರಶ್ನೆಯನ್ನು ರೈಸ್ ಮಾಡಿದ್ದು ಶಿವಲಿಂಗೇಗೌಡರು. ನಮ್ಮ ಮಂತ್ರಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ನಾವು 1,500 ರೂಪಾಯಿನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದೇವೆ. ಸೊ ನಾವು ಈಗ ಬರಗಾಲದಲ್ಲಿ ಅನೇಕ ಕೆಲಸಗಳು ಸುಮಾರು 33,9,000 ರೈತರಿಗೆ ನಾವು ತಾತ್ಕಾಲಿಕವಾಗಿ 2,000 ರೂಪಾಯಿವರೆಗೆ 628 ಕೋಟಿ ರೂಪಾಯಿಗಳು ಪರಿಹಾರವಾಗಿ ಕೊಟ್ಟಿದ್ದೇವೆ. 33,09,000 ರೈತರಿಗೆ 628 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಇವತ್ತವರೆಗೆ ನಾವು 2010-2023 ಅವ್ರಿಗೆ ಕೇಳ್ಕೊಂಡು ಮೆಮೊರಾಂಡಮ್ ಕೊಟ್ಟು, ಮತ್ತೆ ಎರಡನೇ ಮೆಮೊರಾಂಡಮ್ 16-11-2023 ಕೊಟ್ಟು 1,791 ಕೋಟಿ ರೂಪಾಯಿ ಮೊದಲನೇ ಮೆಮೊರಾಂಡಮ್ನಲ್ಲಿ, 18,171 ರೂಪಾಯಿ 171 ಕೋಟಿ ರೂಪಾಯಿ ಎರಡನೇ ಮೆಮೊರಾಂಡಮ್ನಲ್ಲಿ ಕೇಳೋದು. ಇವತ್ತಿನವರಿಗೆ ಬರಗಾಲಕ್ಕೆ 1 ರೂಪಾಯಿ ಕೊಟ್ಟಿಲ್ಲ. ಇದನ್ನ ಹೇಳಿದ್ರೆ ಬಿಜೆಪಿಯವರು ಮೈ ಪರಚ್ಕೊತಾ ಇದ್ದಾರೆ, ಅದಕ್ಕೆ ಬೆಂಬಲವಾಗಿ JDSನವರು ನಿಂತ್ಕೊತಾ ಇದ್ದಾರೆ. ಇವರಿಬ್ಬರನ್ನು ಕೂಡ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿ ನಾವಿನ್ನೂ ಘೋಷಣೆ ಮಾಡಿಲ್ಲ, ಯಾರೇ ಆದರೂ ಕೂಡ ರಾಜಣ್ಣ ಅವರ ನೇತೃತ್ವದಲ್ಲಿ, ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಎಲ್ಲ ಹಾಸನದ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಮರೆತು ಒಳ್ಳೆ ವಾತಾವರಣ ಇದೆ, ಹಾಸನದಲ್ಲಿ ಒಳ್ಳೆ ವಾತಾವರಣ ಇದೆ. ದಯಮಾಡಿ ಇದನ್ನು ಉಪಯೋಗಿಸಿಕೊಂಡು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡ್ಬೇಕು, ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಇವತ್ತು ಶಿವಲಿಂಗೇಗೌಡರಿಗೆ ಮತ್ತು ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.